ನಾಗದೇವತಾ ಮಾಹಿತಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ನಿಮ್ಮ ಶತ್ರುಗಳನ್ನು ನೀವೇ ಸಂಹಾರ ಮಾಡುವಂತ ಮಂತ್ರದ ಬಗ್ಗೆ ನೋಡೋಣ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಡಿಯೋದಲ್ಲಿ ಶತ್ರು ನಾಶದ ಮಂತ್ರದ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ. ಈ ವಿಧಾನವನ್ನು ನೀವು ಶುಕ್ರವಾರ, ಗುರುವಾರ ಮಾತ್ರ ಮಾಡಬಾರದು. ಅದರ ನಂತರ ನೀವು ಯಾವ ದಿನದಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ 10 ವರ್ಷದ ಕೆಳಗಿರುವಂತಹ ಮಕ್ಕಳು ಮಾಡಬಾರದು. ಅದರ್ವೈಸ್ ಹೆಣ್ಮಕ್ಳು, ಗಂಡು ಮಕ್ಕಳು ಯಾರು ಬೇಕಾದ್ರೂ ಮಾಡಬಹುದು. ಇವಾಗೆಲ್ಲ ಅವ್ರು ದುಡಿಮೆ ಮಾಡ್ಕೊಂಡು ತಿನ್ನೋ ಆಫೀಸ್ಗೆ ಹೋಗೋ ಯಂಗ್ಸ್ಟರ್ಸ್ಗೂ ತುಂಬಾ ಶತ್ರು ಕಾಟ ಇರುತ್ತೆ. ಆಫೀಸಲ್ಲೂ ತೊಂದರೆಗಳು ಜಾಸ್ತಿ ಇರುತ್ತೆ. ಅದರ ನಂತರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ. ಅಕ್ಕಪಕ್ಕ ಮನೆಯವರಿಂದಾನೇ ಕಿರಿಕಿರಿ ಜಾಸ್ತಿ ಇರುತ್ತೆ. ಮತ್ತು ಇನ್ನು ರಿಲೇಟಿವ್ ಇಂದನೂ ತುಂಬಾ ಜಾಸ್ತಿ ಜಗಳಗಳು ಇರುತ್ತೆ. ಮತ್ತೆ ನಮಗೆ ಶತ್ರುಗಳು ತುಂಬಾ ದೂರ ಇರಲ್ಲ, ಹೊರಗಡೆನೂ ಇರಲ್ಲ, ನಮ್ಮ ಸುತ್ತಲೂ ಇರ್ತಾರೆ. ಹಾಗಾಗಿ ಅಂತವ್ರು ಯಾರು ಬೇಕಾದ್ರೂ ಈ ವಿಧಾನವನ್ನು ಮಾಡ್ಕೋಬಹುದು. ಅದರಲ್ಲೂ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಂದು ತುಂಬಾ ಪವರ್ಫುಲ್ ಆಗಿರುತ್ತೆ. ಆ ದಿನಗಳಲ್ಲಿ ನೀವು ಮಾಡ್ಕೋಬಹುದು. ಈ ಮಂತ್ರವನ್ನು ಗಾಡಿ ಓಡಿಸುವಾಗ ಮಾತ್ರ ಹೇಳ್ಬಾರ್ದು. ಹೇಳಿದ ತಕ್ಷಣನೂ ಗಾಡಿ ಓಡಿಸಬಾರ್ದು. ಕೈಕಾಲ್ ಮುಖವನ್ನು ತೊಳ್ಕೊಂಡು 1-1/4 ಗಂಟೆ ಬಿಟ್ಟು ನೀವು ಗಾಡಿ ಓಡಿಸಬಹುದು. ದಿನಗಳಲ್ಲಿ ಒಳ್ಳೆ ಟೈಮು ಇರುತ್ತೆ, ಕೆಟ್ಟ ಟೈಮು ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಪಾಲನೆ ಮಾಡ್ಕೋಬೇಕು. ಯಾವುದೇ ತರದ ನೀವು ಮಾಂತ್ರಿಕ ಮಂತ್ರಗಳು ಅಥವಾ ತಂತ್ರಗಳು ಏನೇ ಮಾಡ್ತೀರಿ ಅಂತ ಅಂದ್ರೂ ಅದರ ವಿಧಿವಿಧಾನಗಳನ್ನ ಸ್ವಲ್ಪ ಆದ್ರೂ ನೀವು ಪಾಲನೆ ಮಾಡಲೇಬೇಕಾಗತ್ತೆ. ಅದಕ್ಕೆ ಹೇಳೋದು ಮನೆಗೊಂದು ಮಾಂತ್ರಿಕರು ಖಂಡಿತವಾಗ್ಲೂ ಇರಬೇಕು. ಪರರಿಗೆ ನೀವು ಪರಿಹಾರ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ಇರುವಂತವ್ರು ಅಥವಾ ನಿಮ್ಮ ಪರಂಪರೆಯನ್ನ ಕಾಪಾಡ್ಕೊಳ್ಳಕ್ಕೂ ಅಥವಾ ನಿಮ್ಮ ಫ್ಯಾಮಿಲಿನ ಕಾಪಾಡ್ಕೊಳ್ಳಕ್ಕೆ ಮನೆಗೊಂದು ಮಾಂತ್ರಿಕರು ಆಗ್ಲೇಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ವಿಧಿವಿಧಾನಗಳು ಇರುತ್ತೆ. ಮತ್ತೆ ನಾವು ಎಲ್ಲಾ ಬಿಟ್ಟು ಹೀಗೆ ಮಾಡ್ಬೇಕಾ ಅಥವಾ ಸನ್ಯಾಸತ್ವ ಇರ್ಬೇಕಾ, ಹಿಂಗಿರ್ಬೇಕಾ, ಹಂಗಿರ್ಬೇಕಾ, ಆ ತರದೆಲ್ಲ ಏನೂ ಇರಲ್ಲ. ಗೊತ್ತಿಲ್ದಿರೋರು ಸಾಕಷ್ಟು ಜನ ಸಾಕಷ್ಟು ಹೇಳ್ಬೋದು. ಮಾಂತ್ರಿಕರಾಗುವಂತವ್ರು ಇಂಟ್ರೆಸ್ಟ್ ಇದ್ದವರು ನನಗೆ ಕಾಲ್ ಮಾಡಿ ಇನ್ನೂ ಮಾಹಿತಿನ ನೀವು ಪಡ್ಕೋಬಹುದು. ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ, ಮಾಟ ಮಂತ್ರ ನಿವರ್ತಿ, ಮಾಟ ಮಂತ್ರ ಆಗೋಗಿರೋರಿಗೆ ಪರಿಹಾರ ಕೊಡುವಂತ ರಕ್ಷಾ ಕವಚ, ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ, ಮನೆಗೆ ಅಷ್ಟದಿಗ್ಬಂಧನ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ಶತ್ರುವನ್ನು ನಾಶ ಮಾಡುವಂತ ಸ್ಮಶಾನ ಕಾಳಿ ದೇವಿ ಮಂತ್ರ ಓಂ ಹ್ರೀಂ ಕ್ರೀಂ ಸ್ಮಶಾನ ಕಾಳಿಕೆ ಕ್ಲೀಂ. ಈಗ ನಿಮ್ಮ ಶತ್ರು ಹೆಸರು ಮಮ ಶತ್ರು ನಾಶಾಯ ಹುಂಪಟ್ ಸ್ವಾಹ. ಈ ಮಂತ್ರ ನಿಮಗೆ ನೋಡ್ಲಿಕ್ಕೆ ತುಂಬಾ ಸಣ್ಣದು ಅಂತ ಅನ್ನಿಸ್ಬೋದು, ಬಟ್ ಸ್ಮಶಾನ ಕಾಳಿ ಮಂತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಮಂತ್ರವನ್ನು ನೀವು ಶತ್ರು ಸ್ತಂಭನಕ್ಕೆ, ಶತ್ರು ನಾಶ ಮಾಡ್ಲಿಕ್ಕೆ ಮತ್ತು ನಿಮಗೆ ಶತ್ರು ಕಾಟ ಇರೋರಿಗೆ ಯಾವ್ದಕ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಪವರ್ಫುಲ್ ಆಗಿರುವಂತ ಮಂತ್ರ. ಈ ಮಂತ್ರವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನಮ್ಮ ನಾಗದೇವತಾ ಮಾಹಿತಿ ಚಾನಲ್ ವ್ಯೂವರ್ಸ್ಗಳು ತುಂಬಾ ಕಡಿಮೆ ಆಗ್ತಾ ಇದ್ದೀರಿ ಮತ್ತು ನಿಮ್ಮ ಸಪೋರ್ಟ್ಗಳು ನಮಗೆ ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಇದೇ ತರ ಹೆಚ್ಚಿನ ಮಾಹಿತಿ ಮತ್ತು ಪವರ್ಫುಲ್ ಆಗಿರುವಂತ ಮಾಹಿತಿ ಕೊಡ್ಲಿಕ್ಕೆ ನಮಗೆಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಅಂತ ಅಂದ್ರೆ ನಮ್ಮ ಚಾನೆಲ್ನ ನೀವುಗಳು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆಗೊಂದು ಮಾಂತ್ರಿಕರು ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.